ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ಭೂ ಸ್ವಾಧೀನಕ್ಕೆ ಏನು ಆದೇಶವನ್ನು ಮಾಡಿದೆ ಅದನ್ನು ರದ್ದುಗೊಳಿಸಬೇಕಂತ ಹೇಳಿ ಹೈಕೋರ್ಟ್ಗೆ ಮೊರೆ ಹೋಗಿರುವಂಥದ್ದು. ರಾಜೇಶ್ ಅನ್ನುವಂಥವರು ಈಗ PILನ ಸಲ್ಲಿಸಿದ್ದಾರೆ. ಅವರು ನಮ್ಮ ಜೊತೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಆರೋಪಗಳು ಏನಂತ? ಈಗ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ. 516 ಎಕರೆ ಹೈ ಫರ್ಟೈಲ್ ಮಲ್ಟಿ ಕ್ರಾಪ್ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಬಿಡದಿ ಪ್ರದೇಶದಲ್ಲಿ ವಶಪಡಿಸ್ಕೊಳ್ಬೇಕು ಅಂತ ಒಂದು ಫೈನಲ್ ನೋಟಿಫಿಕೇಶನನ್ನು ಹೊರಡಿಸಿದ್ದಾರೆ. ಅದರಲ್ಲೂ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಪ್ರದೇಶಗಳನ್ನು ಸುಮಾರು 516 ಎಕರೆಯಷ್ಟು ವಶಪಡಿಸ್ಕೋಬೇಕು ಅಂತ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದೇನಿದೆಯಲ್ಲ, ಇದು ಕಾನೂನಾತ್ಮಕ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ, ಇವತ್ತೇನು ನಮಗೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ಸುರಕ್ಷಾ ಸಂಹಿತ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟು, ಸೊ ಇದನ್ನು ಇಡೀ ದೇಶದ ಎಲ್ಲ ನ್ಯಾಯಾಲಯಗಳು ಫಾಲೋ ಮಾಡೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಇದೆ, RFCTLAR ಆ್ಯಕ್ಟ್ 2013, ಅಂದರೆ ರೈಟ್ ಟು ಫೇರ್ ಕಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹೆಬಿಲೇಷನ್ ರೀಸೆಟಲ್ಮೆಂಟ್ ಆ್ಯಕ್ಟ್ 2013. ಇದರ ಪ್ರಕಾರ ಭಾಳಷ್ಟು ಉಲ್ಲಂಘನೆ ಆಗಿರೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸೆಕ್ಷನ್ 10 ಫುಡ್ ಸೆಕ್ಯೂರಿಟಿ ಮತ್ತು ಚಾಪ್ಟರ್ 2 ಅಲ್ಲಿ ಭಾಳ ಸ್ಪಷ್ಟವಾಗಿ ಆ್ಯಕ್ಟಲ್ಲಿ ಹೇಳ್ಕೊಂಡಿದ್ದಾರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡಬೇಕು. ಏನು ನಾವು ಹೆಚ್ಚು ಮರಗಿಡಗಳ ನಾಶ ಮತ್ತು ಪಶುಸಂಗೋಪನೆಯ ಪ್ರೊಡಕ್ಷನ್ ಮಾಡ್ತಾ ಇರುವಂಥ ಮಿಲ್ಕ್ ಪದಾರ್ಥಗಳಾಗಿರ್ಬೋದು, ಮತ್ತು ರೈತರ ಏನು ಸಂಕಷ್ಟ, ಈ 1 ವರ್ಷದ ಹೋರಾಟ ಇದೆ, ಇದು ನ್ಯಾಯಾಲಯದ ರಿವ್ಯೂ ಮತ್ತು ಒಂದು ಇಂಟರ್ಪ್ರಿಟೇಷನ್ ಆಗಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಒಂದು ಆ್ಯಕ್ಟಲ್ಲಿ, ಕಾಯ್ದೆಗಳಲ್ಲೇ ಒಂದು ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕರ್ನಾಟಕ ಸರ್ಕಾರದ ಒಂದು ನಿಟ್ಟಿನಲ್ಲಿ ಏನು ಈ ಅಭಿವೃದ್ಧಿ ಒಂದು AICT ಕಾರ್ಯಕ್ರಮವನ್ನು, AICT ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ ಪ್ರಾಜೆಕ್ಟನ್ನು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಅವರು ಮಾಡ್ಬೋದು. ಫಲವತ್ತಾದಂಥ ಭೂಮಿಯನ್ನು ರೈತರು ಉಳುತ್ತಿರುವಂಥ ಸಂದರ್ಭದಲ್ಲಿ ಮತ್ತು ಈ ಬೆಳೆಗಳು ಮತ್ತು ಅಷ್ಟು ಪ್ರಮಾಣದ ಒಂದು ಮರಗಿಡಗಳ ನಾಶ ಆಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ, ಅವರೇ ಒಂದು ಕಮಿಟಿಯನ್ನು ರಚನೆ ಮಾಡಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನೋದೊಂದು ಒಂದು ಅವರೇ ಒಂದು ಅಫಿಷಿಯಲ್ ಒಂದು ನೋಟಿಫಿಕೇಶನನ್ನು ಸಹ ಅವರು ಪ್ರತ್ಯೇಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ. ಪ್ರೊಫೆಸರ್ M. ಗೋವಿಂದರಾವ್ ಕಮಿಟಿ ರಿಪೋರ್ಟ್ 2026 ಅನ್ನೋದು ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ನಿಟ್ಟಿನಲ್ಲಿ ನಾನು ಕೇಳ್ತಾ ಇರೋದು ಏನು ಅಂದರೆ, ನ್ಯಾಯಾಲಯಗಳಲ್ಲಿ ಮೊರೆ ಹೋಗ್ತಾ ಇರೋದು ಒಂದು ಸಾರ್ವಜನಿಕರ ಹಿತಾಸಕ್ತಿ, ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲ. ಮತ್ತು ನಾನು ರೈತನ ಮಗನಾಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 1 ವರ್ಷಗಳ ಮೇಲಾಯಿತು ರೈತರ ಈ ಸಂಕಷ್ಟ. ಒಂದು ಕಾನೂನಾತ್ಮಕವಾಗಿ ಇದು ಬಗೆಹರಿಲಿ, ಒಂದು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಇರಲಿ. ಕರ್ನಾಟಕ ಸರ್ಕಾರ ಒಂದು ಕಾನೂನಾತ್ಮಕವಾದ ಒಂದು ಕ್ರಮವನ್ನು ಇದಕ್ಕೆ ತಗೊಳ್ಳಿ. ಅದಕ್ಕೆ ಕಾನೂನಾತ್ಮಕವಾಗಿ ಏನು ಸಲಹೆಯನ್ನು ನ್ಯಾಯಾಧೀಶರು ಕೊಡ್ತಾರೆ ಅದನ್ನು ಕೊಡಲಿ. ಜೊತೆಗೆ ರೈತರಿಗೆ ಇದರಿಂದ ಒಂದು ಅನುಕೂಲ ಆಗಲಿ. ಯಾವುದೇ ರಾಜಕೀಯವಾದಂಥ ಒಂದು ಹಸ್ತಕ್ಷೇಪಗಳು ಆಗಬಾರ್ದು. ಇದು ಸಾಮಾನ್ಯ ಪ್ರಜೆಗಳ ಏನು ಸಮಸ್ಯೆ ಇದೆ, ರೈತರ ಮಗನಾಗಿ ಒಂದು ರೈತರ ಒಂದು ಬೆನ್ನೆಲುಬಿಗೆ ನಾನು ನಿಂತ್ಕೊಂಡಿದ್ದೀನಿ ಸರ್. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು, ಅಲ್ಲಿ ಈಗ ಎಲ್ಲರೂ ಕೂಡ ಏನು ಒಂದು 20% ಅಷ್ಟೇ ಕೃಷಿ ಕೆಲಸ ಮಾಡ್ತಾ ಇರ್ಬೋದು, ಅದು ಕೃಷಿ ಯೋಗ್ಯ ಅಲ್ಲದ ಜಮೀನನ್ನು ನಾವು ಈಗ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನೋಡಿ, ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಒಂದು ತೀರ್ಮಾನ ತೆಗೊಳ್ಬೇಕಾದ್ರೆ 7,500 ಎಕರೆಗೂ ಹೆಚ್ಚು ಭೂಮಿ ಅದು. ಅಲ್ಲಿ ಹಲವಾರು ಗಿಡ ಮರಗಳಿದೆ ಮತ್ತು ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆಯೇ ಇಲ್ಲ. ಅಲ್ಲಿ ಹಲವಾರು ಧರ್ಮಗಳು ಸಂಬಂಧಪಟ್ಟದಾದರೆ ಹಲವಾರು ಟೆಂಪಲ್ಗಳಿದ್ದಾವೆ, ಹಲವಾರು ಮಸೀದಿಗಳಿದ್ದಾವೆ, ಚರ್ಚ್ಗಳಿದ್ದಾವೆ. ಇದನ್ನು ಬಹಿರಂಗವಾಗಿ ಅವರು ಸೆಕ್ಷನ್ 4 ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಅವರು ಬಹಳ ಬಹಿರಂಗವಾಗಿ ಅದನ್ನು ಅವರು ಮಾಹಿತಿಯನ್ನು ಅವರು ಜನಸಾಮಾನ್ಯರಿಗೆ ಹೊರಡಿಸಬೇಕಾಗ್ತದೆ. ತದನಂತರ ಜನಸಾಮಾನ್ಯರ ಕನ್ಸೆಂಟ್ಗೆ ಅವರು ಮುಂದಾಗಬೇಕಾಗುತ್ತೆ. ಅದರಲ್ಲಿ ಎಷ್ಟು ಜನ ಕನ್ಸೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ದಾಖಲೆ ಮಾತ್ರೆಗಳ ಮೂಲಕ ಅಲ್ಲ, ಏನು ಈ ಕರ್ನಾಟಕ ಫೈಲಿಂಗ್ ಸಿಸ್ಟಮಲ್ಲಿ ನಾವು ಏನು ವಿಡಿಯೋ ಓತ್ ಅಂತ ಮಾಡ್ಕೊಂಡಿದ್ವಿ, ಆ ರೀತಿ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಮಾಡಿ ಓತ್ ಸಿಸ್ಟಮ್ ಅಂತ ಮಾಡಿ ಅದನ್ನು ಪಬ್ಲಿಕಲ್ಲಿ ಆಕ್ಸೆಸ್ ಮಾಡಬೇಕು ಅನ್ನೋದು ಒಂದು ಈ ಮನವಿಲಿ ನಾವು ಕೇಳ್ಕೊತಾ ಇದ್ದೀವಿ. ಸರ್ಕಾರ ಏನಾದರೂ ಈಗ ಸುಳ್ಳು ಮಾಹಿತಿ ವರದಿ ಕೊಟ್ಟು ಇದನ್ನ ಆತುರದಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ನಿಮ್ಮ ಆರೋಪನ? ನೋಡಿ, ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ಕಾಲರಬಲ್ ಎಕ್ಸರ್ಸೈಸ್ ಆಫ್ ಪವರ್ ಅಂತ ಒಂದಿದೆ. ಯಾವಾಗ ಅಧಿಕಾರ ತಮ್ಮ ಕೈಯಲ್ಲಿ ಬರ್ತದೆ, ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರುದ್ಧವಾಗಲಿ ಅಥವಾ ಸರ್ಕಾರದ ನಡೆನುಡಿಯ ವಿರುದ್ಧವಾಗಲಿ ನಾನು ಮಾತಾಡ್ತಾ ಇಲ್ಲ. ಕಾಲರಬಲ್ ಎಕ್ಸರ್ಸೈಸ್ ಆಫ್ ಪವರ್ ಅಂದ್ರೇನು? ಒಂದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಒಂದು ನಿಯಮವನ್ನು ಮಾಡಿದಾಗ ಎಲ್ಲರೂ ತಲೆಬಾಗಬೇಕು. ಅದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಲೀಡರ್ಸ್ಗಳಾಗಿರ್ಬೋದು ಅಥವಾ ಈವನ್ ನ್ಯಾಯಾಲಯಗಳು ಕೂಡ ಒಂದು ಜನರ ಹಿತಾಸಕ್ತಿಯನ್ನು ಅವರು ಅದರಲ್ಲಿ ಕಾಯ್ದುಕೊಳ್ಬೇಕಾಗ್ತದೆ. ಇಲ್ಲಿ ಬಹುತೇಕ ಮಂದಿ 1 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂದಾಗ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಮತ್ತು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತು ಫಲವತ್ತಾದ ಭೂಮಿ, ನೋಡಿ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ವ್ಯವಸಾಯವನ್ನು ಮಾಡಲು ಜನರು
ಇನ್ಲೇಟ್ ಹಾಕುವಂಥ ಈ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬರೋದಿಲ್ಲ, ಸರಿಯಾದ ಸಮಯಕ್ಕೆ ಬೆಳೆ ಬೆಳೆದರೂ ರೈಟ್ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅಷ್ಟು 10,000ಕ್ಕೂ ಹೆಚ್ಚು ಕುಟುಂಬಗಳು, ರೈತಾಪಿ ಕುಟುಂಬಗಳು ಅಲ್ಲಿ ವ್ಯವಸಾಯವನ್ನು ಮಾಡ್ತಿದ್ದಂಥ ನಿಟ್ಟಿನಲ್ಲಿ ನಾವು ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ವಿಚಾರವೂ ಬರ್ತದೆ. ಹಾಗಾಗಿ ನಾವು ಸರ್ಕಾರದ ವಿರುದ್ಧ ನನ್ನ ನಡೆ ಇಲ್ಲ, ಆದರೆ ಒಂದು ಕಾನೂನಾತ್ಮಕವಾಗಿ ಇದನ್ನು ವಿಮರ್ಶೆ ಮಾಡಿ ಒಂದು ನ್ಯಾಯಾಲಯಗಳ ಸಲಹೆಯ ಮುಖಾಂತರ ಜನಸಾಮಾನ್ಯರಿಗೆ ಹೇಗೆ ನಾವು ಅನುಕೂಲ ಮಾಡ್ಬೋದು, ಒಬ್ಬ ರೈತರ ಮಗನಾಗಿ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ಸರ್. ಈಗ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ, ಭೂ ಸ್ವಾಧೀನಕ್ಕೆಲ್ಲ ರೆಡಿ ಮಾಡ್ಕೊಂಡಿದೆ. ಈಗ ಒಂದು ವೇಳೆ ಇದು ಮುಂದುವರೆದಿದ್ದೆ ಅದ್ರಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, 2028ಕ್ಕೆ ಒಂದು ಚುನಾವಣೆ ಬರ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಜೆಗಳಿಂದ ಆಯ್ಕೆ ಆದಂಥ ಚುನಾಯಿತರು ಅವರ ಮಾತುಗಳಿಗೆ ಹೋಗೊಡೋದಿಲ್ಲ. ನಾವೇ ಒಂದು ಜನಧ್ವನಿ ಪಕ್ಷ ಅಂತ ನಾವೇ ಒಂದು ನಿರ್ಮಾಣ ಮಾಡಿ, ಯಾವುದೇ ಸೆಲೆಬ್ರಿಟಿ ಸ್ಟಾರ್ಡಮ್ ಇಲ್ಲ, ಯಾವುದೇ ಪೊಲಿಟಿಕಲ್ ಫ್ಯಾಮಿಲಿ ಕನೆಕ್ಟ್ ಇಲ್ಲದೇ ನಾವು ಜನಸಾಮಾನ್ಯರ ಒಂದು ಪಕ್ಷವನ್ನು ಕಟ್ಟಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಜನರ ಅಭಿಪ್ರಾಯವನ್ನು ಹೋಗೊಟ್ಟು ಜನರ ಮತ್ತು ಪಶುಸಂಗೋಪನೆ ಮಾಡ್ತಾ ಇದ್ದಾರೆ, ಅಲ್ಲಿ ಭಾಳಷ್ಟು ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇದೆ, ಮತ್ತು ಅಲ್ಲೊಂದು ಹೆರಿಟೇಜೇ ಇದೆ, ಒಂದು ಸಾಂಸ್ಕೃತಿಕ ಹೆರಿಟೇಜೇ ಇದೆ. ಮತ್ತು ಹಚ್ಚ ಹಸಿರಾಗಿರುವಂಥ ಒಂದು ಬಿಡದಿ ಪ್ರದೇಶವನ್ನು ನಾಶ ಮಾಡೋದು ಅಷ್ಟು ಸಮಂಜಸವಲ್ಲ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೈತರಿಗೆ ನಾನು ಹೇಳೋದಂದರೆ, ಹೋರಾಟವನ್ನು ಮಾಡಬೇಕು, ಆದರೆ ಶಾಂತಿಯುತವಾದ ಹೋರಾಟ ಮತ್ತು ಕಾನೂನುಬದ್ಧವಾದ ಹೋರಾಟವನ್ನು ನಡೆಯಲಿ. ಇಷ್ಟು ದಿನಗಳ ಕಾಲ ಅಲ್ಲಿರುವ ಜನತೆಗೆ ಯಾರು ಕೂಡ ಈ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೊಂದು ಶ್ರೀಮಂತರಿದ್ದಾರೆ, ಹೆಸರು ಪ್ರಚಲಿತರಿದ್ದಾರೆ, ಯಾರೂ ಕೂಡ ಮುಂದೆ ಬರಲಿಲ್ಲ. ಸೊ ಕೊನೆಗೆ ನಾನು ಒಬ್ಬ ರೈತನ ಮಗನಾಗಿ ರೈತರ ಕಷ್ಟಕ್ಕೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೇ ಸಂಕಷ್ಟ ಬಂದರೂ ಇದನ್ನು ಎದುರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ಕಾನೂನಾತ್ಮಕವಾದ ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ. ಕರ್ನಾಟಕ ನ್ಯಾಯಾಲಯ ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಮತ್ತು ಏನು ಸಲಹೆಯನ್ನು ಕೊಡ್ತಾರೆ ಅನ್ನೋದನ್ನು ಈ ನಿಟ್ಟಿನಲ್ಲಿ ಕಾದು ನೋಡಬೇಕಾಗ್ತದೆ. ಇದಿಷ್ಟು ರಾಜೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.